ಆ ಘಟನೆ ನಡೆದ ದಿನ ಏನೋ ಮಾಧ್ಯಮದಲ್ಲಿ ಏನೋ ಒಬ್ಬ ಮಂತ್ರಿ ಆ MLA ಕೈನಲ್ಲಿ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಫೋನ್ನೇ ರಿಸೀವ್ ಮಾಡಲಿಲ್ಲ, ಗರಂ ಆದರು, ಫೋನ್ ಬಿಸಾಕಿದ್ರು. ನೀವೇ ಟಿ ವಿಗಳಲ್ಲಿ ತೋರಿಸ್ಕೊಂಡಿದ್ದೀರಿ. ಮುಖ್ಯಮಂತ್ರಿಗಳೇ, ನೀವು ಹೇಳಿರೋದು ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು. ಮುಖ್ಯಮಂತ್ರಿಗಳ ಹೇಳಿಕೆ, ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು. ಬಳ್ಳಾರಿಯಲ್ಲಿ ನಡೆದ ಘರ್ಷಣೆಯ ವೇಳೆ ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗುಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮಿಸ್ಟರ್ ಹೋಮ್ ಮಿನಿಸ್ಟರ್, yesterday you told that you will going to announce CID enquiry. What kind of enquiry you will going to conduct as a home minister? ನಿಮ್ಮ ಮುಖ್ಯಮಂತ್ರಿ ಇಲ್ಲಿ ಹೇಳ್ತಾವ್ರೆ, ಗುಂಡು ಎಲ್ಲಿಂದ ಬಂತು, ಆ ರಾಜಶೇಖರ್ ಗುಂಡು ಎಲ್ಲಿಂದ ದೇಹಕ್ಕೆ ಹೋಗ್ತು. ಇದನ್ನು ನಾವು ಹೇಳ್ತಿಲ್ಲ, ಮಾಧ್ಯಮಗಳು ಹೇಳ್ತಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಸತೀಶ್ ರೆಡ್ಡಿನ ಅರೆಸ್ಟ್ ಮಾಡಿದ್ರೆ ಅವರಿಗೆ ರಾಜಾತೀತ್ಯ ಕೊಟ್ಟಿರಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಬಂದು ಇಟ್ಕೊಂಡವರಂತೆ. ಭಾಳ ದೊಡ್ಡ ಘನದಾರಿ ಕೆಲಸ ಮಾಡೋರು ಅಂತ ಸರ್ಕಾರದ ವತಿಯಿಂದ ಅವರಿಗೆ ಚಿಕಿತ್ಸೆ ಇಲ್ಲಿ ಕರ್ಕೊಂಬಂದು ಸಮಗ್ರ ತನಿಖೆ ನಡೆಸಲು. ಏನು ಸಮಗ್ರ ತನಿಖೆ ನಡೆಸ್ತೀರಿ ಸಿದ್ದರಾಮಯ್ಯನವರೇ? ಸಮಗ್ರ ತನಿಖೆ ನಡೆಸಲು ಹೇಳೋರಂತೆ, ಸೂಚಿಸಿದ್ದಾರಂತೆ. ಗನ್ ವೇಳೆ, ಘಟನೆ ವೇಳೆಯಲ್ಲಿ ಗಳಿಸಲಾದ ಗನ್ ಯಾರಿಗೆ ಸೇರಿದ್ದು ಎಂಬ ಬಗ್ಗೆಯೂ ತನಿಖೆ ನಡೆಸಲು ಸೂಚಿಸಲಾಗಿದೆ. 4 ದಿನ ಆಯಿತು, 5 ದಿವಸ ಆಯಿತು ಇವತ್ತಿಗೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ. ಇದು ಮುಖ್ಯಮಂತ್ರಿಗಳ ಹೇಳಿಕೆ. ಇನ್ನು ಮುಖ್ಯಮಂತ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ನಮ್ಮ ಗ್ರೇಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇವರು ಪ್ರಧಾನಮಂತ್ರಿಗೂ ಎದುರಲ್ಲ, ಕೇಂದ್ರದ ಗೃಹ ಸಚಿವರಿಗೂ ಎದುರಲ್ಲ. ಇವರ ಹೇಳಿಕೆ, ಭರತ್ ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಎಂದು DCM DKC. ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು? ಡೆಪ್ಟಿ CM ಹೇಳಿಕೆ ಇದು. ಇಲ್ಲಿ ಹೇಳ್ತಾರೆ, ಭರತ್ ರೆಡ್ಡಿ ಬಳ್ಳಾರಿಯ ಪರಿಸ್ಥಿತಿ ಶಾಂತ ಮಾಡುವ ಪ್ರಯತ್ನ ಮಾಡಿದ್ದು, ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗಿರಲಿದೆ, ಮತ್ತೊಮ್ಮೆ ಬಳ್ಳಾರಿ ರಿಪಬ್ಲಿಕ್ ಆಗಲು ಬಿಡುವುದಿಲ್ಲ. ಅದಾದ ಮೇಲೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಲಿಡುವವರೆಗೂ ಒಂದೇ ಒಂದು ಗಲಾಟೆ ಇರಲಿಲ್ಲ, ಸಣ್ಣ ಅಹಿತಕರ ಘಟನೆ FIRಗಳು ಇರಲಿಲ್ಲ, ಅವರು ಬಂದ ಮೇಲೆ ಗಲಭೆಯಾಗಿದೆ. ಮಿಸ್ಟರ್ ಡೆಪ್ಟಿ ಚೀಫ್ ಮಿನಿಸ್ಟರ್, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಜನಾರ್ದನ್ ರೆಡ್ಡಿಗೆ ಸುಪ್ರೀಂ ಕೋರ್ಟು ಬಳ್ಳಾರಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟಿದ್ದು ಎಂದು? ಆಲ್ಮೋಸ್ಟ್ 1.5 ವರ್ಷ ಆಗಿರಬೇಕೀಗ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಹೋಗಲಿಕ್ಕೆ. ಈ ಕಳೆದ 1.5 ವರ್ಷದಲ್ಲಿ ಜನಾರ್ದನ್ ರೆಡ್ಡಿಗೆ ಕೋರ್ಟು ಆದೇಶ ಕೊಟ್ಟ ಮೇಲೆ ಅವ್ರಿಗೇನು ಬಳ್ಳಾರಿಗೆ ಹೋಗಿದ್ದಾರೆ 1.5 ವರ್ಷ, ಎಷ್ಟು FIRಗಳು, ಎಷ್ಟು ಗಲಭೆಗಳಾಗಿದೆ ಜನಗಳ ಮುಂದಿಡಿ. ಇದ್ರ ಜೊತೆಗೆ ಅವ್ರು ಬೇರೆ ಹಿಮ್ಮೇಳ, ಹೋಮ್ ಮಿನಿಸ್ಟ್ರು. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಕಾಕ್ತಾಳೀಯ ಈ ಗಲಭೆದು. ಅವ್ರ ಹಿಮ್ಮೇಳ ಇವ್ರ ಜೊತೆಗೆ ಇರ್ತಾರಲ್ಲ, ಅದೆಂಥದ್ದು ನಿಮ್ಮ ಹಳ್ಳೀಲಿ ಮೊದಲು ಭಜನೆ ಮಾಡೋಕ್ಕೇನೋ ಬರೋರಲ್ಲ, ಆ ಹಿಂದ್ಗಡೆ ಇದು ಹೊಡ್ಕೊಂಬಂದು ಎಂಥದ್ದು ಬರೋರಲ್ಲ, ಹೇಳ್ಕೊಂಡು ಅದಕ್ಕೆ ಹೋಮ್ ಮಿನಿಸ್ಟ್ರು ಹಿಮ್ಮೇಳ ಇದಕ್ಕೆ.